ಸ್ಮಾರ್ಟ್ ಸ್ಟೂಡೆಂಟ್ಸ್, ನಾವು ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತೇಳಿ SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೇವ್ರಿ. ಸೊ ನಾವು ಇದಕ್ಕೆ ಟೈಟಲ್ ಕೊಟ್ಟಿದ್ದೇವಿ SSLC ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್. ಸೊ ಆಗ 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಆಕ್ಚುಲಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು 3 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ 3 4 ಓಕೆ ಓಕೆ 3 ಅಂಕದ 4 ಕ್ವಶನ್ಸ್ಗಳು 12 ಅಂಕದ ಪ್ರಶ್ನೆಗಳು ನಾವು ಡಿಸ್ಕಸ್ ಮಾಡೋಣ. ಟೋಟಲ್ 12. ಸೊ ಇದು 15ನೇ ವಿಡಿಯೋ. ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವಳನ್ನು ಕೂಡ ನೋಡ್ರಿ. ಸೊ ಇಲ್ಲಿ ನಾವು ಎಕ್ಸ್ಟ್ರಾಕ್ಟ್ಸ್ ಗಳನ್ನ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಹಾಗಾದ್ರೆ ಈ ರೀತಿ ಕೊಟ್ಟಿರ್ತಾರ, ನಾನು ಹೇಳ್ತಾನೆ ಬರ್ತಿದ್ದೀನಿ. 4 ಕ್ವಶನ್ಸ್ ಎಕ್ಸ್ಟ್ರಾಕ್ಟ್ಸ್ ಕೇಳ್ತಾರೆ. ಸೊ ಎಷ್ಟು 3 ಪ್ರೋಸ್ ಸೆಕ್ಷನ್ ಮೇಲೆ ಕೇಳ್ತಾರೆ ಗದ್ಯ ಭಾಗದಿಂದ. ಸೊ 1 ಪದ್ಯ ಭಾಗದಿಂದ ಪೋಯಟ್ರಿ ಸೆಕ್ಷನ್ ಇಂದ ಕೇಳ್ತಾರೆ. ಓಕೆ, ಸೊ ಪರ್ಫೆಕ್ಟ್ ಬರ್ದು ನೀವು 12 ಅಂಕನ ಪಡ್ಕೋಬಹುದು. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದ್ರೆ, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತೇಳಿ ಇದು ಹೀರೋ ಲೆಸನ್ ಇಂದ ಕೇಳಿದಂತ ಆರ್ಸಿ ಆಗಿದೆ. ಹೀರೋದಿಂದ ಸೊ ನಿನ್ನ ಹಸೆ ಮಾಡ್ತೀನಿ ಶಾಲೆಯಲ್ಲಿ ಹೇಳಿ ಅಂತೇಳಿ. ಹಾಗಾದ್ರೆ ಐ ಅಂದ್ರೆ ಇಲ್ಲಿ ಯಾರು? ನಾನು ಅಂದ್ರೆ ಇಲ್ಲಿ ಸ್ವಾಮೀಸ್ ಫಾದರ್ ಆಗುತ್ತಾ. ಐ ಸ್ವಾಮೀಸ್ ಫಾದರ್ ಹಿಯರ್. ಆಮೇಲೆ ವಾಟ್ ಡಸ್ ಲಾಫಿಂಗ್ ಸ್ಟಾಕ್ ಮೀನ್? ಲಾಫಿಂಗ್ ಸ್ಟಾಕ್ ಅಂತಂದ್ರೆ ಏನು ಅಂದ್ರೆ ಅದ್ರ ಮೀನಿಂಗ್ ಏನಂತಂದ್ರೆ ಇದು ಗ್ಲೋಸರಿದಲ್ಲಿ ಕೊಟ್ಟಿದ್ದಾರೆ. ಆನ್ ಆಬ್ಜೆಕ್ಟ್ ಆಫ್ ರಿಡಿಕ್ಯೂಲ್ ಅಂತ ಹೇಳಿ ಇದನ್ನೇ ನಾನು ತಗೊಂಡಿದ್ದೀನಿ. ಗ್ಲೋಸರಿದಲ್ಲಿ ಟೆಕ್ಸ್ಟ್ ಬುಕ್ ದಲ್ಲಿ ಕೊಟ್ಟದ್ದು. ವೈ ಡಿಡ್ ಹಿ ಸೇ ಸೋ? ಎದಕ್ಕೆ ಹೇಳ್ತಾರಂದ್ರೆ ಹಿ ಸೆಡ್ ಸೋ ಬಿಕಾಸ್ ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಲೈಕ್ ಅ ಬೇಬಿ. ಅದ ಕಾರಣಕ್ಕಾಗಿ ಹೇಳ್ತಾರೆ ಅವರು ನಿನ್ನ ಶಾಲೆಗೆ ಹೇಳಿ ಲಾಫಿಂಗ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಸಹ್ಯ ಮಾಡ್ಲಿಕ್ಕೆ ಅಂದ್ರೆ ಕಂಟ್ರೋಲ್ ಮಾಡ್ಬೇಕು ಹುಡುಗನನ್ನ ಅಂತ ಹೇಳಿ. ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ದ ಡಿಸ್ಕವರಿ ಅನ್ನೋ ಲೆಸನ್ ಇಂದ ಕೇಳಿದಂತದ್ದು. ಡಿಸ್ಕವರಿ ಅಂದ್ರೆ 100% ಎಕ್ಸ್ಟ್ರಾಕ್ಟೇ ಬರುತ್ತೆ, ಯಾಕಂದ್ರೆ ಡೈಲಾಗ್ ಇದೆ. ಸೊ ಅದಕ್ಕಾಗಿ ಅದನ್ನೇ ಕೇಳ್ತಾರ. ಹಾಗಾದ್ರೆ ನಮ್ಮ ಪೇಷನ್ಸ್ಗೂ ಲಿಮಿಟ್ ಇದೆ ಅಂದ್ರೆ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಇದು ಯಾರು ಹೇಳ್ತಾರೆ ಅಂದ್ರೆ ಡಿಯಾಗೋ ಹೇಳ್ತಾರೆ. ಅಂದ್ರೆ ಇಟ್ಕೋರಿ DIEGO, ಡಿಯಾಗೋ ಅವರು ಮೇಡ್ ದಿಸ್ ಸ್ಟೇಟ್ಮೆಂಟ್. ಆಮೇಲೆ ವಾಟ್ ಡಿಡ್ ಹಿ ಸೇ ಸೋ? ಎದಕ್ಕೆ ಹೇಳ್ತಾರೆ? ಎದಕ್ಕೆ ಹೇಳ್ತಾರೆ ಅಂದ್ರೆ ದ ಲೈನ್ಸ್ ಇಸ್ ದಟ್ ಡಿಯಾಗೋ ಡಿಸ್ಲೈಕ್ಸ್ ಕೊಲಂಬಸ್. ಡಿಯಾಗೋ ಅವರು ಕೊಲಂಬಸ್ ಕಂಡ್ರೆ ಇಷ್ಟಪಡ್ತಿರುವುದಿಲ್ಲ. ಏಕೆಂದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕಂಟಿನ್ಯೂಯಿಂಗ್ ದ ವಾಯೇಜ್. ಅವರಿಗೆ ವಾಯೇಜ್ ಮಾಡೋದ್ರಲ್ಲಿ, ಸಮುದ್ರ ಪ್ರಯಾಣ ಮಾಡೋದ್ರಲ್ಲಿ ಅಥವಾ ಡಿಸ್ಕವರಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಓಕೆ, ಆ ಕಾರಣಕ್ಕಾಗಿ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಅನ್ನತದ. ಅಂಡ್ ಹಿ ವಾಂಟೆಡ್ ಟು ಗೋ ಬ್ಯಾಕ್ ಟು ಹಿಸ್ ಹೋಮ್. ಅದನ್ನು ಹೇಳ್ಬೋದು. ಹಿ ವಾಂಟೆಡ್ ಟು ರಿಟರ್ನ್ ಹಿಸ್ ಹೋಮ್ ಅಂತನೂ ಬರಿಬಹುದು. ಹಿ ವಾಂಟೆಡ್ ಟು ರಿಟರ್ನ್ ಹಿಸ್ ಹೋಮ್ ಅಂತನೂ ಕೂಡ ಬರಿಬಹುದು. ಓಕೆ, ಅಂಡ್ ವೆನ್ ಹಿ ಸೆಡ್, ಯಾವಾಗ ಹೇಳ್ತಾರಂದ್ರೆ ವೆನ್ ಪೆಟ್ರೋ ಸೇಸ್, ಯಾವಾಗ ಪೆಟ್ರೋ ಹೇಳ್ತಾರೆ ಏನಂತಂದ್ರೆ ಇಂಪೇಷಂಟ್ ಡಿಯಾಗೋ ಅಂತ ಹೇಳ್ತಾರಲ್ಲ, ಅವಾಗ ಈ ಡೈಲಾಗ್ ಅನ್ನ ಹೇಳ್ತಾರೆ. ಅದಕ್ಕಾಗಿ ಅದೇ ಡೈಲಾಗ್ ನ ಹಾಕಿದ್ದೇನೆ. ಓಕೆ, and next, please help me to take her to a hospital. Beautiful, there is a girl by the tracks ಅನ್ನೋ ಲೆಸನ್ ಇಂದ ಸ್ಟೇಟ್ಮೆಂಟ್ ಇದು. ದಯವಿಟ್ಟು ನನಗೆ ಹೆಲ್ಪ್ ಮಾಡ್ರಿ, ಇವಳಿಗೆ ಹಾಸ್ಪಿಟಲ್ಗೆ ಒಯ್ಲಿಕ್ಕೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಹೂ ಡಸ್ ಮೀ? ನನಗೆ ಹೆಲ್ಪ್ ಮಾಡ್ರಿ. ನನಗೆ ಅಂದ್ರೆ ಯಾರು ಅಂದ್ರೆ ಮೀ ರೆಫರ್ಸ್ ಟು ಬಲೇಶ್ವರ್ ಮಿಶ್ರಾ ಅಂತೇಳಿ ಅವರಿಗೆ ರೆಫರ್ ಮಾಡುತ್ತೆ. ಇಲ್ಲಿ ಬಲೇಶ್ವರ್ ಮಿಶ್ರಾ ಅವ್ರು ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್? ಏನಾಗಿರುತ್ತೆ ಅಂದ್ರೆ ಶಿ ಹಸ್ ಫಾಲನ್ ಫ್ರಮ್ ದ ಟ್ರೈನ್ ಬಿದ್ದಿರ್ತ. ಶಿ ವಾಸ್ ಬೈ ದ ಟ್ರ್ಯಾಕ್ಸ್ ಅಂತನೂ ಕೂಡ ಬರಿಬಹುದು. ಆಮೇಲೆ ಇನ್ನಷ್ಟೇ ಎಕ್ಸ್ಟ್ರಾ ಕೂಡ ಬರಿಬಹುದು. ಓಕೆ, ಆಮೇಲೆ ಇದು ಯಾರಿಗೆ ಹೇಳ್ತಾರೆ ಅಂದ್ರೆ ಮೋಟರಿಸ್ಟ್. ಅಲ್ಲಿ ಯಾರು ಹೋಗ್ತಿರ್ತಾರ ಮೋಟರಿಸ್ಟ್ ಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾರ ಅವರು. ಓಕೆ, ಇದು ಲ್ಯಾಂಗ್ವೇಜ್ ಫಂಕ್ಷನ್ ದಲ್ಲಿ ರಿಕ್ವೆಸ್ಟ್ ಬರುತ್ತೆ. ಆಮೇಲೆ ವಾಟ್ ವಾಸ್ ದ ರಿಸಲ್ಟ್ ಆಫ್ ಸೀಕಿಂಗ್ ಹೆಲ್ಪ್? ಸೀಕಿಂಗ್ ಹೆಲ್ಪ್ ಅಂದ್ರೆ ಹೆಲ್ಪ್ ಅನ್ನ ಪಡೆದುಕೊಳ್ಳುವುದು. ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಅದರಿಂದ ಏನಾಯ್ತು? ಯಾರಾದ್ರೂ ಹೆಲ್ಪ್ ಮಾಡಿದಾರ? ನೋ ಒನ್ ಹೆಲ್ಪ್ ಎಕ್ಸೆಪ್ಟ್, ಯಾರು ಹೆಲ್ಪ್ ಮಾಡಲಿಲ್ಲ ಒಬ್ಬನ ಬಿಟ್ಟು. ಯಾರು ಅಂದ್ರೆ ಟೆಂಪೋ ಟ್ರಕ್ ಡ್ರೈವರ್ನ ಬಿಟ್ಟು ಯಾರು ಹೆಲ್ಪ್ ಮಾಡಲೇ ಇಲ್ಲ ಅಂತ ಹೇಳಿ ಕೊಟ್ಟಿದ್ದೀನಿ. ಓಕೆ, ಇದಾದ ನಂತರ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಬ್ಯೂಟಿಫುಲ್ ಲೈನ್ಸ್ಗಳು. ಯಾಕಂದ್ರೆ ಟೆಂಪೆಸ್ಟ್ ಎಷ್ಟು ಬ್ಯೂಟಿಫುಲ್ ಇದೆ ನೋಡ್ರಿ. ಸೊ ಹೂ ಆರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್? ಯಾರು ಎಲ್ಲರೂ ಸೇರಿರ್ತಾರೆ ಕ್ಯಾಬಿನ್ ದಲ್ಲಿ? ಸೇಲರ್ಸ್ ಆಫ್ ದ ಶಿಪ್ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಅಂಡ್ ವೈ ವರ್ ದೇ ನಾಟ್ ರೆಡಿ ಟು ಸ್ಲೀಪ್? ಎತಕ್ಕೆ ಅವರು ಮಲಗಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಬಿಕಾಸ್ ದೇರ್ ವಾಸ್ ಅ ಟೆಂಪೆಸ್ಟ್ ಆನ್ ದ ಸಿ. ಇಷ್ಟೇ ಬಂದ್ರು ಓಕೆ, ದೇ ಹ್ಯಾವ್ ಟು ಗಿವ್ 1 ಮಾರ್ಕ್ಸ್ ರೀ. ಡೀಪ್ ಸ್ಟೋಮ್ಸ್ ಮೇಡ್ ದೆಮ್ ಕ್ರೌಡ್ ಇನ್ ದ ಕ್ಯಾಬಿನ್ ಅಂತ ಹಾಕಿದ್ದೀನಿ. ಬಿಕಾಸ್ ದೇರ್ ವಾಸ್ ಅ ಸಡನ್ ಟೆಂಪೆಸ್ಟ್ ಅದನ್ನು ಕೂಡ ಬರಿಬಹುದು. ಸೊ ಇದರಲ್ಲಿ ಬರಿಬಹುದು. ಎರಡರಲ್ಲಿ ಒಂದು ಬರೀರಿ. ಓಕೆ, ಇಷ್ಟು ಬರ್ದ್ರು ಕೂಡ ದೇ ಹ್ಯಾವ್ ಟು ಗಿವ್ ಮಾರ್ಕ್ಸ್. ಎರಡರಲ್ಲಿ ಒಂದನ್ನು ಬರೀರಿ. ಓಕೆ.
ನೆಕ್ಸ್ಟ್ ಸಿ ಕ್ವಶನ್ ಕೇಳಿದ್ರೆ ವಾಟ್ had happened to them ಅವ್ರಿಗೆ ಏನಾಗಿತ್ತು ಅಂದ್ರೆ that tempest created fear in the sailors they were afraid that the ship would be shattered by the storm ಅಂತ ಹೆದರಿಕೆ ಇತ್ತು ಯಾಕಂದ್ರೆ ಆ ಸ್ಟೋಮ್ ಬಂದು ಬಡಿದು ಅದು ಶಿಪ್ ಎಲ್ಲ ಮುಳುಗಿ ಹೋಗುತ್ತೆ ಅನ್ನೋದು ಭಯ ಅವರಲ್ಲಿ ಕಾಡ್ತಾ ಇತ್ತು ಅದಕ್ಕಾಗಿ ದೇ ಕ್ರೌಡೆಡ್ ಇಂದ ಕ್ಯಾಬಿನ್ ಅಂತ ಕೊಟ್ಟಿದ್ದೀನಿ ಓಕೆ ದೇ ವರ್ ಕ್ರೌಡೆಡ್ ಇಂದ ವರ್ ಬರಬೇಕು ಸೊ ಇನ್ ದ ಕ್ಯಾಬಿನ್ ಅಂತ ಕೊಟ್ಟಿದ್ದೀನಿ ಇದಾಗಿತ್ತು ವೆರಿ ಇಂಪಾರ್ಟೆಂಟ್ 4 ಕ್ವಶನ್ಸ್ಗಳು ಓಕೆ 4 ಎಕ್ಸ್ಟ್ರಾಸ್ ನಾವು ನೋಡ್ತೀವಿ ಇಂಟು 3 ಮಾರ್ಕ್ಸ್ 4 3 ಮಾರ್ಕ್ಸ್ ಓಕೆ 12 ಅಂಕಗಳನ್ನು ನಾವು ಇಲ್ಲಿ ನೋಡ್ಕೋಬಹುದು ಓಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡ್ರಿ ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮ್ಗೆ ಆಟೋಮೆಟಿಕ್ ತರ್ತಾ ಇರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ